ಒಂದಕ್ಕದೇನು ಇಲ್ಲಲ್ಲ ಬ್ಲಾ 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 ಅಂತಿರ್ತೀನಿ. ಒಮ್ಮೆ ಸಡನ್ ಆಗಿ ಅನ್ಕೊಂಡು ಏನು ಮಾಡಾಗತ್ತಿಲ್ಲ, ಮುಂದೇನು ಮಾತಾಡ್ಬೇಕು ತಿಳಿಬಲ್ದು ನನಗೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಹಾಯ್, ಹೆಂಗದೀರಿ ಎಲ್ಲರೂ? ನಾನು ನಿಮ್ಮ ಬಿಜಾಪುರ ಹುಡುಗಿ ಅನುಷಾ. ಎಲ್ಲರೂ ಅನ್ಕೊಂಡಿರ್ಬೇಕೇನಕ್ಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದ ಅಂತ. ಎಸ್, ಕಾರ್ಪೊರೇಟ್ ಬೇಸರ ಆಗ್ತದೆ, ನಂಗೆ ಫುಲ್ ಬೇಸರ ಆಗ್ತದೆ. ಆ್ಯಕ್ಚುಲಿ ನಂಗೆ ಅದು ಬೇಸರ ಆಗೋದಕ್ಕಿಂತ ಹೆಚ್ಚು ನಾ ಭಾಳ ಟೈಮ್ ವೇಸ್ಟ್ ಮಾಡತ್ತೀನಿ ಅಂತ ಅನ್ನಿಸ್ತು. ಐ ವಾಂಟ್ ಟು ಡೂ ವಿತ್ ಮೈ ಇಂಟ್ರೆಸ್ಟ್. ನನಗೂ ನನ್ನ ಇಂಟ್ರೆಸ್ಟ್ ಏನೈತಿ ಅದ್ರ ಕಡೆನೂ ಗಮನ ಕೊಡ್ಬೇಕು ಅನ್ನಿಸ್ತು. ಜಸ್ಟ್ ವಾಂಟ್ ಟು ಡಾಕ್ಯುಮೆಂಟ್ ಮೈ ಸೆಲ್ಫ್. ಭಾಳ ಮಂದಿ ಹೇಳತ್ತಿದ್ರು ನನ್ನ ಫ್ರೆಂಡ್ಸ್ ಎಲ್ಲರೂ, ಎಷ್ಟು ಟೈಮ್ ವೇಸ್ಟ್ ಮಾಡತ್ತೀನಿ, ಹಿಂಗಂತೂ ಮಾಡೋಕ್ಕೆ ಕೆಲಸನೇ ಇಲ್ಲ, ಹಂಗೆ ಮಾಡತ್ತಿ. ಇವನ್ ಎಲ್ಲರೂ ಫ್ರೆಂಡ್ಸ್ ಹೇಳೋದು ದೂರ ಹೋತು, ಅವ್ರು ಹೇಳಿದ್ದೆಲ್ಲ ಅಷ್ಟು ಒಳಗೆ ನಡ್ತಿದ್ದಿಲ್ಲ. ಇವನ್ ನಮ್ಮ ಪಪ್ಪ ಕರ್ಸೆ ಅಂದ್ಬಿಟ್ರು, ಎಷ್ಟು ಟೈಮ್ ವೇಸ್ಟ್ ಮಾಡತ್ತೀನಿ, ನೀನು ಅಷ್ಟು ಫ್ರೀನೇ ಯಾರೂ ಇಲ್ಲ ಅನ್ನಿಸ್ತದ. ಕಾರ್ಪೊರೇಟ್ ಕೆಲಸ ಮಾಡತ್ತಿ, ಬಟ್ ಆದರೂ ನೀ ಭಾಳ ಟೈಮ್ ವೇಸ್ಟ್ ಮಾಡ್ತಿ ಅನ್ನಿಸ್ತು. ಮೋಸ್ಟ್ಲಿ ವೀಕೆಂಡ್ಸ್ ಅಂತ ಹೇಳ್ಬೋದು. ಭಾಳ ಕೆಟ್ಟ ಹೆಂಗಂದ್ರೆ ಮಕ್ಕೊಂಡ್ರೆ ಮುಗೀತು ಪೂರ್ತಿ. 2 ದಿನ ವೀಕೆಂಡ್, ಸ್ಯಾಟರ್ಡೇ ಸಂಡೇ ರೆಸ್ಟಿಂಗ್ ಡೇ ಅಂತ ನೋಡ್ಬೋದು. ಹಂಗಾಗಿತ್ತು. ಬ್ಯಾಡ್ರಿ ನನಗಿನ್ನು ಹಂಗೆ ಜೀವನ ನಾ ಇನ್ನು ಎಕ್ಸ್ಪ್ಲೋರ್ ಮಾಡ್ಬೇಕು. ಬಿಕಾಸ್ ಮುಂದಕ್ಕದೇನು ಇಲ್ಲಲ್ಲ, ಈಗ ಐತಿ, ಮಾಡೋನು ನನ್ನ ಜೀವನ ಎಂಜಾಯ್ ಮಾಡೋನು. ಜಸ್ಟ್ ನಂಗೆ ಏನೇನು ಮಾಡ್ತೀನಿ ನಾನು ಡಾಕ್ಯುಮೆಂಟ್ ಮಾಡ್ಬೇಕು ಅಂದ್ಕೊಂಡೀನಿ. ಇನ್ನು ಮುಂದೆ ರಿಪೀಟೆಡ್ಲಿ ವೀಕ್ಲಿ ಬ್ಲಾಗ್ಸ್ ಹಾಕ್ಬೇಕಂತ ಅಂದ್ಕೊಂಡೀನಿ. ಫಸ್ಟ್ ಬ್ಲಾಗ್ ಐತಿ, ಸೊ ಏನಾರ ಯಾ ಕಡೆ ಬೇಕಾ ಮಾತಾಡ್ಬೋದು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ. ಬ್ಲಾ 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 ಅಂತಿರ್ತೀನಿ, ಹೊಟ್ಟೆಗೆ ಹಾಕೋರಿ ಅಟ ಹೇಳ್ಬೋದು. ಏನಿಲ್ಲ, ಇನ್ನು ಮುಂದೆ ವೀಕ್ಲಿ ಒಂದೊಂದು ಬ್ಲಾಗ್ ಒಂದೊಂದಂತ ಸ್ಟಾರ್ಟ್ ಮಾಡ್ತೀನಿ. ಬಟ್ ವೀಕ್ಲಿ 2 ಹಾಕೋದು ಐಡಿಯಾ ಐತಿ. ಐ ವಿಶ್ ಹಂಗೂ ಆಗಲಿ. ಐ ವಾಂಟ್ ಟು ಸ್ಟಾರ್ಟ್ ಮೈ ಕಂಟೆಂಟ್ ಕ್ರಿಯೇಷನ್ ಜರ್ನಿ. ಸೊ ಮತ್ತು ಅಷ್ಟೆಲ್ಲ ಇದ್ರ ಮಾಡ್ಬೇಕಂತ ಅನ್ಕೋಕತ್ತೇನೆ. ಈಗ ಒಮ್ಮೆ ಸಡನ್ನಾಗಿ ಅನ್ಕೊಂಡೇನು ಮಾಡಾಗತ್ತಿಲ್ಲ. ಅನ್ಕೊಂಡ ಒಂದು 4-5 ತಿಂಗಳಾಯ್ತು. ಭಾಳ ಸತಿ ಅದನ್ನು ಮಾಡ್ಬೇಕಂತ ಪ್ರಾಕ್ಟೀಸ್ಲಿ ವಿಡಿಯೋಸ್ ಮಾಡ್ತಿದ್ನಿ, ಬಟ್ ಹಂಗೆ ಡಿಲೀಟ್ ಮಾಡಿಬಿಡ್ತಿದ್ನಿ. ಎಷ್ಟು ತೊಗೊಂಡು ಮಾಡಿದ್ನಿ ಅಂದ್ರೆ, ಮೊನ್ನೆ ಮೊಬೈಲ್ ಚೇಂಜ್ ಮಾಡ್ಬೇಕಾಗಿ ಗೊತ್ತಾಯ್ತು ಇಷ್ಟೆಲ್ಲ ಮಾಡತ್ತೀನಿ, ಬಟ್ ಐ ಆಮ್ ನಾಟ್ ಪುಟ್ಟಿಂಗ್ ಎಫರ್ಟ್ಸ್ ಇನ್ ಫ್ರಂಟ್ ಅಂತ ಅನ್ನಿಸ್ತು. ಏನಂದರೆ ಎಲ್ಲದಕ್ಕೂ ಒಂದೊಂದು ರೀಸನ್ ಹುಡ್ಕಾಡತ್ತೀನಿ ಅದನ್ನು ಡಿಲೇ ಮಾಡೋಕ್ಕೆ. ಒಂದು ಸತಿ ಪಿಂಪಲ್ಸ್ ಆಗಾಕತ್ತವು, ಬೇಡ. ನನ್ನ ಡಾರ್ಕ್ ಸ್ಪಾಟ್ಸ್ ಕಾಣ್ತವು, ಬೇಡ. ನನ್ನ ಹೇರ್ಸ್ ಹಿಂಗೆ ಕಾಣ್ತವು, ಹಂಗೆ ಕಾಣ್ತವು, ಬೇಡ. ಬ್ಯಾಕ್ಗ್ರೌಂಡ್ ಸರಿ ಇಲ್ಲ, ಬೇಡ. ಮೊಬೈಲ್ ಬಾದಾತು, ಬೇಡ. ರಿಪೀಟೆಡ್ಲಿ ರೀಸನ್ಸ್ ಕೊಡತ್ತಿದ್ನಿ. ಏನೋ ನನಗಿಷ್ಟ ಆಗಿದ್ದ ಕಡೆ ನಾ ಇಂಟ್ರೆಸ್ಟ್ ಕೊಡ್ವಲ್ನಿ, ಹಿಂಗೆ ಅನ್ನಿಸ್ಬಿಡ್ತು. ಸೊ ನೋ, ಐ ವಾಂಟ್ ಟು ಡೂ ವಿತ್ ಮೈ ಇಂಟ್ರೆಸ್ಟ್ ವಿಚ್ ಐ ಲವ್. ನಾ ಕಂಟಿನ್ಯೂ ಮಾಡ್ಬೇಕಂತ ಅಂದ್ಕೊಂಡೀನಿ ಕನ್ಸಿಸ್ಟೆಂಟ್ಲಿ. ಆ್ಯಂಡ್ ಮೋಸ್ಟ್ ಆಫ್ ದ ಪೀಪಲ್ ಹೇಳ್ತಿದ್ರೆ, ನೀ ಬರೀ ಯಾವಾಗಲೂ ನೀನು ಹೆಂಗೆ ಇಂಟ್ರೆಸ್ಟ್ ಭಾಳ ಕೇರ್ ಮಾಡೋಂಗಿಲ್ಲ, ಡಿಸಿಪ್ಲಿನ್ ಇಲ್ಲ, ಕನ್ಸಿಸ್ಟೆನ್ಸಿ ಇಲ್ಲ. ಮಾಡ್ಬೇಕನ್ನಿಸ್ತು ಮಾಡ್ತಿದ್ದು, ಬಿಡ್ಬೇಕು ಅನ್ನಿಸ್ತು ಬಿಡಿಸ್ತಿ. ಹೀಗೆಲ್ಲ ಫ್ರೆಂಡ್ಸ್ ಕಡೆಯಿಂದ ಫೀಡ್ಬ್ಯಾಕ್ ಬರ್ತಿತ್ತು. ನೀನು ಭಾಳ ಜೈ ಹೋ ಅಂತ. ಇದೊಂದು ಬ್ಲಾಗ್ ಕಟ್ ಮಾಡ್ತೀನಿ. ಇಷ್ಟು ಮುಂದೇನು ಮಾತಾಡ್ಬೇಕು ತಿಳಿಬಲ್ದು ನನಗೆ. ಅದಕ್ಕೆ ಇದನ್ನು ಕ್ರಾಪ್ ಮಾಡಿ ಎಡಿಟ್ ಮಾಡಿ ಮತ್ತೆ ಬೇರೆ ಹಾಕ್ತೀನಿ ಕ್ಲಿಪ್ಪ. ಸೊ ನಿಂದರಿ ಎಸ್, ಏನೋ ಹೇಳತ್ತಿದ್ನಿಲ್ಲ. ಕನ್ಸಿಸ್ಟೆಂಟ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಫಿಕ್ಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ಡಿಸಿಪ್ಲಿನ್ ಇಲ್ಲ ಅನ್ನೋದು ಎದಕ್ಕಂದ್ರೆ ಬೇರೆ ಎದಕ್ಕೂ ಅಲ್ಲ. ನಂಗೆ ಮಾರ್ನಿಂಗ್ ಏಳೋದಕ್ಕೆ ಡಿಸಿಪ್ಲಿನ್ ಇಲ್ಲ ಆ್ಯಕ್ಚುಲಿ. ಅಂದ್ರೆ ಕಾಲೇಜ್ ಮುಗಿದಿಂದೆಲ್ಲ ಸ್ವಲ್ಪ ಮನೆಗೆ ಹೋಗ್ಬಂದು ಜಾಬ್ ಇದೆಲ್ಲ ಆಗಿಂದ ಅದು ಹೈಬ್ರಿಡ್ ಮೋಡ್. ಸೊ ಯಾವಾಗ ಬೇಕಾ ಹೋಗ್ಬೋದು. ಟೈಮಿಂಗ್ ಇದೆ, ರೆಸ್ಟ್ರಿಕ್ಟೆಡ್ ಟೈಮ್ ಅಂತಿಲ್ಲ. ಬೇರೆಯವ್ರಿಗೊಮ್ಮೆ 9 to 5, 9 to 6 ಅಂತ. ನಂದೇನಿಲ್ಲ, ಈಗ ಹೋಗಿ ಯಾವಾಗ ಒಂದು ಸ್ವಲ್ಪ ಅವರ್ಸ್ ಬಿಟ್ಟು ಆಮೇಲೆ 6 hours 7 hours ಕೂತು ನಿಂಗೆ ಯಾವಾಗ ಅವಾಗ ಹೋಗ್ಬೋದು. ಸೊ ಅದಕ್ಕೆ ನಾನು 9 o'clock 10 o'clock ಎದ್ದೇಳೋದೆಲ್ಲ ಮಾಡ್ತಿದ್ನಿ. ಅದೇ ವೀಕೆಂಡ್ಸ್ ಅಂತೂ ಮುಗೀತು 11 or 12. ಅದು ಹೆಂಗೆ ಆಗ್ಬಿಟ್ಟಿತ್ತು, ಮನೆಗೆ ಹೋದ್ರು ಅದೇ ಸೇಮ್ ರೂಟೀನ್. ಮಲ್ಕೋ ತಿನ್ನು, ವರ್ಕ್ ಮಾಡು, ವರ್ಕ್ ಮಾಡು. ಸೊ ಅದು ಪಪ್ಪ ನೋಡಿ, ಏನಿದು ರೂಟೀನ್ ಹಿಂಗೆ ಮಲ್ಕೋದು, ಬರೀ ನಿಂತಿದ್ರಾಗ ಮತ್ತು ಇಷ್ಟು ಟೈಮ್ ವೇಸ್ಟ್ ಮಾಡಿದ್ರೆ ಹೆಂಗೆ, ನಿನ್ನ ಪ್ರೈಮ್ ಡೇಸ್ ಅಂತ ಅನ್ನಿಸ್ತು. ಹೌದು. ಸೊ ನಾ ಇನ್ನು ಮುಂದೆ ಡಿಸಿಪ್ಲಿನ್ಲೇ ಸ್ಟಾರ್ಟ್ ಮಾಡ್ಬೇಕನ್ನೋದು ನಿದ್ದೆ. ಅಂದ್ರೆ ಕರೆಕ್ಟ್ ಟೈಮಿಗೆ ಮಲ್ಕೋತೀನಿ. ಆ್ಯಂಡ್ ಮಾರ್ನಿಂಗ್ ಕರೆಕ್ಟ್ 8 ಆ್ಯಂಡ್ ಬಿಫೋರ್ 8 ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಮುಂದೆ ಸೇಮ್ ರೂಟೀನ್ ಸ್ಟಾರ್ಟ್ ಮಾಡೋನು. ಅಂದ್ರೆ 7:30 7 ಚೇಂಜ್ ಮಾಡೋನು ಹೇಳೋದಕ್ಕೆ. ಅಂದರೆ ಫಸ್ಟ್ ಹ್ಯಾಬಿಚುವೇಟ್ ಆಗೋನು. ಆಮೇಲೆ ಡಿಸಿಪ್ಲಿನ್ ಒಂದು ಇದನ್ನು ಸ್ಟಾರ್ಟ್ ಕನ್ಸಿಸ್ಟೆಂಟ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನಾವು ಒಮ್ಮೆ ಈಗ ಮಾಡ್ಬೇಕು ಅಂದ್ಕೊಂಡೇನು ನಿಮ್ಗೆ ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡತ್ತಿಲ್ಲ.
ಐ ಟುಕ್ ಸೋ ಮೆನಿ ಡೇಸ್ ಅಂತ ಹೇಳ್ಬೋದು. ಯಾಕಂದ್ರೆ ಭಾಳ ದಿವಸದಿಂದ ನಾ ಮಾಡ್ಬೇಕು ನನ್ನ ಮೈಸೆಲ್ಫ್ ನಾ ಡಾಕ್ಯುಮೆಂಟ್ ಮಾಡಬೇಕು ಅಂತ ಅನ್ಕೊತಿದ್ದಿ. ಯಾಕಂದ್ರೆ ಇದು ಒಂದು ದಿವ್ಸದ ಮಾಡೋ ಜರ್ನಿನೂ ಅಲ್ಲ. ಲೈಕ್ ಐ ಹ್ಯಾವ್ ಟು ಕಂಟಿನ್ಯೂ ದಿಸ್ ಫಾರ್ ಲಾಂಗ್ ಟೈಮ್. ಅಂದ್ರೆ ಮುಂದೆ ಈಗ ನಾ ಸ್ಟಾರ್ಟ್ ಮಾಡಿದ್ದು ಇನ್ನೂ ಕಮೆಂಟ್ ಆಯ್ತು ಏನಾರ ಆಯ್ತು, ಏನಾರ ಅಂದರು, ರಿಲೇಟಿವ್ಸ್ ಏನಾರ ಅಂದ್ಕೊಂಡ್ರ ಅಂದ್ರೆ ಹೆಂಗೆ, ಅವ್ರೇನು ರಿಪ್ಲೈ ಕೊಡ್ತಾರೆ, ಫ್ರೆಂಡ್ಸ್ ಏನು ಅನ್ಕೋತಾರೆ, ಒಮ್ಮೆ ಅನುಷಾ ಹಿಂಗೆ ಯೂಟ್ಯೂಬ್ ಮಾಡತ್ತಾಳು ಅನ್ಕೋತಾರೋ, ಊರಾನವ್ರು ಏನು ಅನ್ಕೋತಾರೋ, ಹಂಗೆ ಹಿಂಗೆ ಅಂದ್ಕೊಂಡು ಭಾಳ ನೆಗೆಟಿವ್ ಓವರ್ ಥಿಂಕಿಂಗ್ ಭಾಳ ಮಾಡಿದ್ನಿ. ಬಟ್ ನಂಗೆ ಈಗ ಹೆಂಗೆ ಅನ್ನಿಸ್ತಂದ್ರೆ ಬೇಡ, ನನ್ನ ಜೀವನ ಐತ್ಲ ನೀನೇ ನೋಡ್ಕೋಬೇಕು. ಸೊ ನನಗಿಷ್ಟ ಅಲ್ಲ, ಸೊ ಸ್ಟಾರ್ಟ್ ಮಾಡೋನು ಅಂತ ಮಾಡತ್ತೀನಿ. ಆ್ಯಂಡ್ ಮತ್ತು ರೀಸೆಂಟ್ಲಿ ಎಲ್ಲ ಭಾಳ ಬೋರ್ ಆಗ್ತಿತ್ತು. ಯಾಕಂದ್ರೆ ನಂಗೆ ಫ್ರೆಂಡ್ಸ್ ಎಲ್ಲ ಜೊತೆ ಇರೋಕೆ ಇಷ್ಟ ಭಾಳ. ಈಗೀಗ ಜಾಬ್ ಸಿಕ್ಕಿಂದ ಎಲ್ಲರೂ ಅವ್ರವ್ರ ಟೈಮಿಗೆ ಬ್ಯುಸಿ ಆಗಿಬಿಟ್ಟಾರೆ, ಅವ್ರವ್ರದ್ದು ಪರ್ಟಿಕ್ಯುಲರ್ ಟೈಮ್ ಇರ್ತದೆ. ಸೊ ವೀಕ್ ಡೇಸ್ ಎಲ್ಲ ಜಾಬ್ದಾಗ ಹೋಗ್ಬಿಡುತ್ತೆ, ವೀಕೆಂಡ್ಸ್ ಅಷ್ಟೇ ಎಲ್ಲರೂ ಫ್ರೀ. ಅದು ವೀಕೆಂಡ್ಸ್ ಎಲ್ಲರೂ ಒಂದೇ ಕಡೆ ಸೇರ್ಬೇಕಂದ್ರೆ ಎವ್ರಿ ವೀಕ್ ಸಿಗೋಕ್ಕಾಗ್ತಿದ್ದಿಲ್ಲ. ಒಂದೊಂದು ವೀಕ್ ಸಿಗ್ತೀವಿ, ಹಾಗೇನಿಲ್ಲ, ರಿಪೀಟೆಡ್ಲಿ 15 ಡೇಸ್ಗೆಲ್ಲ ಸಿಗ್ತಿರ್ತೀವಿ, ವೀಕ್ಲಿನೂ ಸಿಗ್ತೀವಿ ಸ್ವಲ್ಪ ಮಂದಿ. ಆ್ಯಂಡ್ ಒಬ್ಬೊಬ್ಬರಂತೂ ಒಂದೊಂದು ತಿಂಗಳಿಗೆ 2 ತಿಂಗಳಿಗೆ ಸಿಗ್ತೀವಿ. ಸೊ ನಂಗೆ ಮುಂದೆ ಮಾತಾಡೋಕೆ ಇಷ್ಟ. ಏನೇ ಇದ್ರು ಕಾಲ್ ಮಾಡಿ ಅವ್ರು ಮೆಸೇಜ್ ಮಾಡಿ ಮಾತಾಡೋಕ್ಕಾಗ್ತಿದ್ದಿಲ್ಲ. ಏನಿದ್ರು ಏನೇ ಆತಂದ್ರೂ ಹೇಳೋಕ್ಕಾಗ್ತಿದ್ದಿಲ್ಲ. ಪಾಪ ಅವ್ರು ಬ್ಯುಸಿ ಇರ್ತಿದ್ರು, ಇಲ್ಲ ನಾ ಬ್ಯುಸಿ ಇರ್ತಿದ್ನಿ, ಏನಾರ ಒಂದು ಆಕ್ಕಿತ್ತು. ಆ ಸರ್ಟನ್ ಟೈಮ್ದಾಗ ಕಾಲ್ ಮಾಡಿದಾಗ ನಮ್ಗೆ ರಿಸೀವ್ ಮಾಡೋಕ್ಕಾಗ್ತಿದ್ದಿಲ್ಲ, ಅವ್ರಿಗೆ ನಾ ಮಾಡಿದಾಗ ಅವ್ರಿಗೆ ರಿಸೀವ್ ಮಾಡೋಕ್ಕಾಗ್ತಿದ್ದಿಲ್ಲ, ಹೀಗೆಲ್ಲ ಆಗ್ತಿತ್ತು. ಸೊ ಇನ್ನು ಮುಂದೆ ಹಾಗೇನಿಲ್ಲ. ಟು ಆಲ್ ಮೈ ಡಿಯರ್ ಫ್ರೆಂಡ್ಸ್, ನಿಮಗೂ ಏನೋ ಹೇಳತ್ತೀನಿ ಅಂದರೆ, ನಾ ಎಲ್ಲ ಇನ್ನು ಮುಂದೆ ಯೂಟ್ಯೂಬ್ ಮಾಡಿ ಹಾಕ್ತಿರ್ತೀನಿ. ಸೊ ಏನೇನು ಆಗ್ತಿರ್ತೆ ಎಲ್ಲನೂ ಇಲ್ಲಿ ಹೇಳ್ತಿರ್ತೀನಿ. ಸೊ ನೀವು ದಿನ ಸ್ಕ್ರೋಲ್ ಮಾಡ್ತಿರ್ತಿರಲ್ಲ, ಅಂದರೆ ಜಾಬ್ ಟೈಮ್ನಾಗ ಬ್ಯುಸಿ ಇದ್ದಾಗ, ಫ್ರೀ ಆದಾಗ ಸ್ವಲ್ಪ ಮೈಂಡ್ ಫ್ರೆಶ್ಮೆಂಟ್ಗಂತ ಸ್ಕ್ರೋಲ್ ಮಾಡ್ತಿರ್ತೀರಿ ಯೂಟ್ಯೂಬ್ ಅವ್ರ ಇನ್ಸ್ಟಾ. ಸೊ ನಾನು ಅಲ್ಲಿ ಬರ್ತೀನಿ ಆ ಸ್ಕ್ರೋಲ್ ಮಾಡೋ ಟೈಮ್ದಾಗ. ಸೊ ಪ್ಲೀಸ್ ಅಲ್ಲಿ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿಬಿಡ್ರಿ. ಇದು ನನ್ನ ಫ್ರೆಂಡ್ಸಿಗೆ. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಯೂಟ್ಯೂಬ್ ಟ್ರಯಲ್ ವೀಡಿಯೋನೇ ಅನ್ಕೋರಿ, ಇಲ್ಲ ಇಂಟ್ರೊಡಕ್ಷನ್ ವೀಡಿಯೋ ಏನು ಬೇಕಾ ಅನ್ಕೋರಿ. ಬಟ್ ಫಸ್ಟ್ ಮೈ ವಿಡಿಯೋ. ಇನ್ನು ಮುಂದೆ ಏನಿದ್ರು 40 ಟ್ರಯಲ್ ವೀಡಿಯೋ ಮಾಡಿ ಅದನ್ನು ಹಾಕ್ಲೋ ಇದನ್ನು ಹಾಕ್ಲೋ, ಇಲ್ಲ ಹಾಕೋದ ಬೇಡೋ, ಇದನ್ನು ಓವರ್ ಥಿಂಕ್ ಮಾಡೋದೇ ಇಲ್ಲ. ಓವರ್ ಥಿಂಕಿಂಗ್ ಬಿಟ್ಟು ಏನಿದ್ರು ಡೈರೆಕ್ಟ್ ಅಂದರೆ ಏನೇ ಐ ಮೀನ್ ಸೀದಾ ಹಾಕೋತ ಹೋಗ್ಬಿಡ್ತೀನಿ. ಸೊ ಭಾಳ ಥಿಂಕ್ ಮಾಡತ್ತ ಹಂಗೆ ಕುಂದಿರ್ತೀನಿ ಅಂತಂತೂ ಗೊತ್ತಾಯ್ತು. ನಾ ಏನು ಮುಂದೆ ಬಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅನ್ನಿಸ್ಲಿಲ್ಲ. ಸೊ ನೋ ಓವರ್ ಥಿಂಕಿಂಗ್, ಜಸ್ಟ್ ಅದನ್ನು ಅದರ ಪಾಡಿಗೆ ಓವರ್ ಥಿಂಕ್ ಮಾಡೋಕ್ಕೆ ಬಿಟ್ಟು ನನ್ನ ಪಾಡಿಗೆ ನಾ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಡಾಕ್ಯುಮೆಂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇನ್ನು ಮುಂದೆ ನಿಮ್ಮ ಪ್ರೀತಿ ನನ್ನ ಮೇಲಿರಲಿ. ಐ ಮೀನ್ please show me your love and wish me luck for my new YouTube channel. Please ellaru like, share, comment and just kidding, subscribe. Please like, share, comment and subscribe to my YouTube channel. Wish me luck, good luck. Thank you.